ನಿನ್ನೆಯಿಂದ ತಾನೇ ನೀತಿ ಸಂಹಿತೆ ಜಾರಿಯಲ್ಲಿದೆ. ಇದರ ಬೆನ್ನಲ್ಲೇ ಭರ್ಜರಿ ಬೇಟೆಯನ್ನ ಆಡಿರೋದು ಮಂಡ್ಯದ ಚುನಾವಣಾಧಿಕಾರಿಗಳು. 99,20,000 ಹಣವನ್ನ ಚುನಾವಣಾಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಮದ್ದೂರಿನ ನಿಡಘಟ್ಟ ಚೆಕ್ ಪೋಸ್ಟ್ ನಲ್ಲಿ ಒಂದು ಘಟನೆ ನಡೆದಿರೋದು. KA 54N4030 ಸಂಖ್ಯೆಯ ಕ್ರೆಟಾ ಕಾರ್ನಲ್ಲಿ ಒಂದು ಹಣ ಇತ್ತು. ಇಷ್ಟು ಪ್ರಮಾಣದ ಹಣ ಕೆಆರ್ ಪೇಟೆಯ ಅಡಿಕೆ ವ್ಯಾಪಾರಿಗೆ ಈ ದುಡ್ಡು ಸೇರಿದೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಿದೆ. ಸೂಕ್ತ ದಾಖಲೆಗಳನ್ನ ಒದಗಿಸದೆ ಇರೋದಕ್ಕೆ ಹಣವನ್ನ ಜಪ್ತಿ ಮಾಡಿದ್ದಾರೆ ಚುನಾವಣಾಧಿಕಾರಿಗಳು. ಸಹಜ ಪ್ರಕ್ರಿಯೆ ಅದು. ನೀವು ಯಾವುದೇ ಒಂದು ಹಣವನ್ನಾಗ್ಲಿ ಅಥವಾ ಬೇರೆ ವಸ್ತುವನ್ನಾಗ್ಲಿ ಕೊಂಡೊಯ್ತಿರುವಾಗ ಅದಕ್ಕೆ ಸಂಬಂಧಪಟ್ಟಂತ ಅಧಿಕೃತ ಬಿಲ್ ಅಥವಾ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿದಾಗ ಸೀಸ್ ಆಗೋದಿಲ್ಲ. ಇಲ್ಲಿ ಮಾಡಿಲ್ಲ. ಹಾಗಾಗಿ ಭರ್ಜರಿ ಬೇಟೆಯನ್ನ ಮಂಡ್ಯದ ಚುನಾವಣಾಧಿಕಾರಿಗಳು ಮಾಡಿರೋದು. ಮದ್ದೂರಿನ ನಿಡಘಟ್ಟ ಚೆಕ್ ಪೋಸ್ಟ್ ನಲ್ಲಿ ಬರೋಬ್ಬರಿ 99,20,000 ಹಣವನ್ನ ಕ್ರೆಟಾ ಕಾರ್ನಲ್ಲಿತ್ತು. ಅದನ್ನ ಜಪ್ತಿ ಮಾಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಯಾವ ರೀತಿ ಗೋಣಿ ಚೀಲದಲ್ಲಿ ಅಷ್ಟು ಪ್ರಮಾಣದ ಹಣ ನೋಡ್ತಾ ಇದ್ದೀರಿ. 99,20,000 ಹಣವನ್ನ ಗೋಣಿ ಚೀಲದಲ್ಲಿ ಸೇಮ್ ಅಡಿಕೆ ತುಂಬಿಕೊಂಡಿರೋ ತರನೇ ತುಂಬಿಕೊಂಡು ಮದ್ದೂರಿನ ನಿಡಘಟ್ಟ ಬಳಿ ಒಂದು ಕಾರ್ ಹೋಗ್ತಾ ಇತ್ತು. ಕ್ರೆಟಾ ಕಾರ್ KA 54N4030 ನಂಬರ್ನ ಕಾರು. ತಕ್ಷಣ ಮದ್ದೂರಿನಲ್ಲಿರುವಂತಹ ಚುನಾವಣಾಧಿಕಾರಿಗಳು ಕಾರ್ಗೆ ಅಡ್ಡವನ್ನ ಹಾಕ್ತಾರೆ. ಅದಾದ್ಮೇಲೆ ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ. ಚೆಕ್ ಮಾಡಿದ್ಮೇಲೆ ಯಾವಾಗ ಕಾರಿನ ಚಾಲಕ ಅಥವಾ ಮಾಲೀಕ ಯಾರೇ ಇರಬಹುದು ಅವ್ರು ಯಾವಾಗ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡೋಕೆ ವಿಫಲವಾಗ್ತಾರೋ ಆಗ ಅಷ್ಟು ಪ್ರಮಾಣದ ಹಣವನ್ನ ಮಂಡ್ಯದ ಚುನಾವಣಾಧಿಕಾರಿಗಳು ವಶಕ್ಕೆ ಪಡಿತಾರೆ. ಬರೋಬ್ಬರಿ 99,20,000 ಹಣ ಒಂದು ಗೋಣಿ ಚೀಲದಲ್ಲಿತ್ತು. ಬಹುಶಃ ಒಂದು ಅನುಮಾನಾಸ್ಪದ ಘಟನೆ ನಡೆಯುತ್ತೆ. ಯಾಕೆಂದ್ರೆ ಆ ಪ್ರಮಾಣದ ಹಣವನ್ನ ಈ ತರ ತುಂಬಿಕೊಂಡು ಹೋಗುವಂತ ಅವಶ್ಯಕತೆ ಏನಿತ್ತು, ಅದು ಇಂಥ ಹೊತ್ತಲ್ಲಿ ತುಂಬಿಕೊಂಡು ಹೋಗುವಂತ ಅವಶ್ಯಕತೆ ಏನಿತ್ತು. ಸೊ ಬಹುಶಃ ಈ ಒಂದು ಅನುಮಾನ ಬಂದಿರೋದ್ರಿಂದ ಚುನಾವಣಾಧಿಕಾರಿಗಳು ಅದಕ್ಕೆ ಸೀಸ್ ಮಾಡಿ ಅದನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸರಿಯಾದ ದಾಖಲೆ ಒದಗಿಸಿಲ್ಲ ಅನ್ನುವಂಥ ಒಂದು ಕಾರಣದಿಂದಾಗಿ ಅವರು ಕೊಟ್ಟಿರುವಂತಹ ಒಂದು ರೀಸನ್ ಇದು. ಹೀಗಾಗಿ ಹಣವನ್ನು ನಾವು ವಶ ಪಡ್ಕೊಂಡಿದ್ದೇವೆ ಅಂತ ಚುನಾವಣಾಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಸೇಮ್ ಸರ್ವಿಸ್ ರೋಡ್ ಸರ್, ಅವ್ರು ಅಲ್ಗೊಂಡವ್ರು ನಾವು ಇಲ್ಲಿಗೆ ಸರ್ ಇಲ್ಲ ಸರ್, ಇಲ್ಲಿ ಕುಂಬರು ನೋಡಿ ಸರ್ವಿಸ್ ರೋಡ್ ಇದೆ ಸರ್, ನಿಡಘಟ್ಟ ಅಲ್ಲಿ ಯಾವ ಥರ ಇದು ಬೆಂಗಳೂರಿಂದ ಕಲೆಕ್ಷನ್ ಅದಕ್ಕೆ ನಾವು ಸೇಲ್ಸ್ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.